ಹಾಯ್, ನಿಮಗೆ ಗೊತ್ತಾ ಕಳೆದ ವರ್ಷ ಪ್ಯಾಂಡಮಿಕ್ ಇದ್ದಾಗ ಅಂದರೆ 2020 ಹಾಗೂ 2021ನಲ್ಲಿ ನಮ್ಮ ಇಂಡಿಯಾದಲ್ಲಿ 7.1 ಲ್ಯಾಕ್ ಕ್ರೋರಷ್ಟು ಸೇವಿಂಗ್ಸ್ ಆಗಿದೆ ಅಂತ. ಹೌದು, ಇದನ್ನ ನಾನು ಹೇಳ್ತಾ ಇರೋದಲ್ಲ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎಕನಾಮಿಸ್ಟ್ಗಳು ಮಾಡಿರೋ ಸ್ಟಡಿ ಪ್ರಕಾರ ಈ ಮಾಹಿತಿ ಹೊರಬಂದಿದೆ. ಸೊ ಈ ಪ್ಯಾಂಡಮಿಕ್ ನಮಗೆ ಇಂಪಾರ್ಟೆನ್ಸ್ ಆಫ್ ಸೇವಿಂಗ್ಸ್ನ ಕಲಿಸ್ಕೊಟ್ಟಿದ್ಯಾ? ಹೌದು, ಅನ್ಎಕ್ಸ್ಪೆಕ್ಟೆಡ್ ಕ್ರೈಸಿಸ್ನ ಫೇಸ್ ಮಾಡೋದಕ್ಕೆ ಒಂದು ಇಂಪಾರ್ಟೆನ್ಸ್ ಆಫ್ ಸೇವಿಂಗ್ಸ್ ನಮಗೆ ರಿಯಲೈಸ್ ಆಗಿದೆ ಅಂತ ಹೇಳ್ಬೋದು. ಈ ಸೇವಿಂಗ್ ಇಂಪಾರ್ಟೆನ್ಸ್ ಬಗ್ಗೆ ಹಲವಾರು ಪರ್ಸನಲ್ ಫೈನಾನ್ಸ್ ಎಕ್ಸ್ಪರ್ಟ್ಸ್ಗಳು, ಇನ್ನು ಬಿಸ್ನೆಸ್ ಮ್ಯಾನ್ಗಳು, ಇನ್ವೆಸ್ಟರ್ಸ್ಗಳು ಮಾತಾಡೋದನ್ನ ನಾವು ನೋಡಿರ್ತೀವಿ. ಇನ್ನು ಪ್ರಪಂಚದ ಆಲ್ ಟೈಮ್ ಸಕ್ಸಸ್ಫುಲ್ ಇನ್ವೆಸ್ಟರ್ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ವಾರೆನ್ ಬಫೆಟ್ ಅವರ ಒಪಿನಿಯನ್ ಹಾಗೂ ಅವರ ಒಂದು ಲೈಫ್ ಇನ್ಸಿಡೆನ್ಸ್ ಬಗ್ಗೆ ನಾವು ಇಲ್ಲಿ ನೋಡೋಣ. ವಾರೆನ್ ಬಫೆಟ್ ಅವರು ಇನ್ವೆಸ್ಟರ್ ಆಗಕ್ ಮುಂಚೆ ಬಿಸ್ನೆಸ್ ಮ್ಯಾನ್ ಆಗಿದ್ರು ಅನ್ನೋದು ನಿಮಗೆ ಗೊತ್ತಾ? ಹೌದು, ಅವರ ಚಿಕ್ಕ ವಯಸ್ಸಿನಲ್ಲೇ ಹಲವಾರು ಸ್ಮಾಲ್ ಬಿಸ್ನೆಸ್ ಗಳನ್ನ ಅವರು ಮಾಡ್ತಾ ಇರ್ತಾರೆ. ಕೋಕ್ ಕ್ಯಾನ್ಗಳನ್ನ, ಮ್ಯಾಗಝಿನ್ಸ್ಗಳನ್ನ, ಗಮ್ಗಳನ್ನ ಮನೆ ಮನೆಗೆ ಹೋಗಿ ಹಾಕ್ತಾ ಇರ್ತಾರೆ. ಅವರ 14 ವರ್ಷದಲ್ಲೇ 40 ಎಕರೆ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿ ಅದನ್ನ ರೆಂಟ್ಗೆ ಬಿಟ್ಟು ಒಂದು ಅರ್ನಿಂಗ್ ಅಸೆಟ್ ಆಗಿ ಕೂಡ ಅವರು ಕನ್ವರ್ಟ್ ಮಾಡಿರ್ತಾರೆ. ವಾರೆನ್ ಬಫೆಟ್ ಅವರು ಸೇವಿಂಗ್ಸ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಈ ಒಂದು ಗುಡ್ ಹ್ಯಾಬಿಟ್ ನ ಅವರು ಅವರ ತಂದೆಯಿಂದ ಕಲ್ತ್ಕೊಂಡ್ರು ಅಂತಾನು ಹೇಳ್ತಾರೆ. ಅವರ ತಂದೆಯವರು ಒಂದು ಸೇವಿಂಗ್ಸ್ ಹಾಗೂ ಅದರ್ ಮೆಜರ್ಸ್ ಮುಖಾಂತರ ಒಂದು ಸಕ್ಸಸ್ಫುಲ್ ವೆಲ್ತ್ ನ ಕೂಡ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ವಾರೆನ್ ಬಫೆಟ್ ಪ್ರಕಾರ ಪೇರೆಂಟ್ಸ್ ಗಳು ಮಾಡ್ತಿರೋ ದೊಡ್ಡ ಮಿಸ್ಟೇಕ್ ಏನಂತಂದ್ರೆ ಅವರ ಮಕ್ಕಳಿಗೆ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬಾ ಲೇಟ್ ಆಗಿ ತಿಳಿಸ್ಕೊಡ್ತಾ ಇರೋದು. ಅವ್ರ ಪ್ರಕಾರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ಅವರ ಮಕ್ಕಳಿಗೆ ಒಂದು ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳ್ಕೊಡ್ಬೇಕು. ಇನ್ನು ಪೇರೆಂಟ್ಸ್ ನಮಗೆ ಹೇಳೋ ಹಾಗೆ ನಾವು ನಮ್ಮ ಫ್ಯೂಚರ್ಗೆ ಇವತ್ತಿಂದಾನೇ ಪ್ರಿಪೇರ್ ಆಗಬೇಕು. ನಾವು ಎಷ್ಟು ಅರ್ನ್ ಮಾಡ್ತೀವಿ ಅದಕ್ಕೂ ಜಾಸ್ತಿ ಸ್ಪೆಂಡ್ ಮಾಡಬಾರ್ದು, ಹಾಗೂ ನಮ್ಮ ಫ್ಯೂಚರ್ಗೆ ಒಂದು ಪ್ರಿಪೇರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಎಷ್ಟು ಜನಕ್ಕೆ ಎಲ್ಲಿ ಗೊತ್ತು ನಾವು ಹೇಗೆ ಕರೆಕ್ಟ್ ಆಗಿ ಸೇವ್ ಮಾಡ್ಬೋದು ಅಂತ. ಮನಿ ಸೇವಿಂಗ್ ಒಂದು ಚಾಲೆಂಜಿಂಗ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಆದ್ರೆ ಕೆಲವೊಂದು ಟಿಪ್ಸ್ ಫಾಲೋ ಮಾಡೋದ್ರಿಂದ ಈ ಚಾಲೆಂಜ್ ನ ಓವರ್ಕಮ್ ಮಾಡೋದು ಕಷ್ಟ ಏನೂ ಇಲ್ಲ. ಈ ವಿಡಿಯೋದಲ್ಲಿ ಕೆಲವೊಂದು ಪ್ರಾಕ್ಟಿಕಲ್ ಹಾಗೂ ಈಸಿ ಟಿಪ್ಸ್ ಗಳನ್ನ ನಾವು ನಿಮ್ ಜೊತೆ ಶೇರ್ ಮಾಡಿದೀವಿ. ನಾವು ಹೇಗೆ ಸೇವ್ ಮಾಡಬಹುದು, ನಮ್ಮ ಬಿಲ್ಸ್ ಹಾಗೂ ಎಕ್ಸ್ಪೆನ್ಸ್ ನ ಹೇಗೆ ಕಟ್ ಡೌನ್ ಮಾಡಬಹುದು, ನಮ್ಮ ಲೈಫ್ ನ ಹೇಗೆ ಕಂಫರ್ಟಬಲ್ ಆಗಿ ಲೀಡ್ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದೀವಿ. ಆದ್ರೆ ಅದಕ್ಕೂ ಮುಂಚೆ ನಮ್ಮ ಗ್ರೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಯಾರು ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಯಾಕಂದ್ರೆ ಪ್ರತಿ ವಾರ ನಾವು ಪರ್ಸನಲ್ ಫೈನಾನ್ಸ್ ಹಾಗೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಕ್ವಾಲಿಟಿ ಕಂಟೆಂಟ್ ನ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಹಾಗೂ ನನ್ನ ಈ ವಿಡಿಯೋಗೆ ಯಾರಿನ್ನೂ ಲೈಕ್ ಮಾಡಿಲ್ವೋ ಬೇಗ ಹೋಗಿ ಲೈಕ್ ಮಾಡಿ. ಸೊ ಈಗ ನಿಮಗೆ ನಾನು ಸಿಂಪ್ಲೆಸ್ಟ್ ಅಂಡ್ ಈಸಿ ವೇನಲ್ಲಿ ಹೇಗೆ ಮನಿ ಸೇವ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇದು ಟ್ರ್ಯಾಕ್ ಸ್ಪೆಂಡಿಂಗ್. ಸೊ ಮೊದಲಿಗೆ ಪರ್ಸನಲ್ ಫೈನಾನ್ಸ್ ಜರ್ನಿನಲ್ಲಿ ಮಾಡಬೇಕಾಗಿರೋದು ನಾನು ಎಷ್ಟು ಅಮೌಂಟ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ಹಾಗೂ ಎಷ್ಟು ಅಮೌಂಟ್ ಎಲ್ಲಿ ಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತ ಅನ್ನೋದು. ಈ ತರ ಟ್ರ್ಯಾಕ್ ಮಾಡೋದ್ರಿಂದ ನಮ್ಮ ಎಕ್ಸ್ಪೆನ್ಸ್ ನಾವು ಎಲ್ಲಿ ಆಕ್ಚುಲ್ ಆಗಿ ನಾವು ಸ್ಪೆಂಡ್ ಮಾಡ್ತಿದೀವಿ ಅಂತ ನಮಗೆ ಐಡಿಯಾ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ರೆಂಟು, ಗ್ರಾಸರಿ, ಎಂಟರ್ಟೈನ್ಮೆಂಟ್, ಶಾಪಿಂಗ್, ಈ ತರ ಎಲ್ಲಿ ನಾವು ಸ್ಪೆಂಡ್ ಮಾಡ್ತಿದೀವಿ ಅಂತ ನಮಗೆ ಫಸ್ಟ್ ಟ್ರ್ಯಾಕ್ ಇರಬೇಕು. ಇನ್ನು ಇದಕ್ಕಾಗಿ ನಾವು ಎಕ್ಸ್ಪೆನ್ಸ್ ಟ್ರ್ಯಾಕರ್ ಆಪ್ ಗಳನ್ನ ಯೂಸ್ ಮಾಡಬಹುದು, ಎಕ್ಸೆಲ್ ಸ್ಪ್ರೆಡ್ ಶೀಟ್ ಗಳನ್ನ ಯೂಸ್ ಮಾಡಬಹುದು. ನಮ್ಮ ಎಕ್ಸ್ಪೆನ್ಸ್ ಕ್ಯಾಟಗರಿ ಏನಿದೆ ಅದನ್ನೆಲ್ಲ ಹಾಕೊಂಡು ಎಷ್ಟೆಷ್ಟು ಅಮೌಂಟ್ ಯಾವ್ದಾವ್ದ್ರಲ್ಲಿ ಖರ್ಚು ಮಾಡ್ತಾ ಇದೀನಿ ಅಂತ ನೋಟ್ ಮಾಡ್ಕೊಳ್ಬಹುದು. ಇನ್ನು ನಿಮಗೆ ಮಾಡಕ್ಕೆ ಕಷ್ಟ ಆದ್ರೆ ನಿಮ್ಮ ಪೇರೆಂಟ್ಸ್ ಅಥವಾ ಎಲ್ಡರ್ಸ್ ಯಾರು ಇರ್ತಾರೋ ಅವ್ರ ಹತ್ರ ಹೆಲ್ಪ್ ತಗೊಳ್ಬಹುದು, ಬಿಕಾಸ್ ಅವ್ರಿಗೆ ಇದರಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ಇನ್ನು ಎರಡನೇದು ಬಂದು ಸ್ಟಾರ್ಟ್ ಬಜೆಟಿಂಗ್. ನಮಗೆ ನಮ್ಮ ಮಂತ್ಲಿ ಎಕ್ಸ್ಪೆನ್ಸ್ ಎಲ್ಲಿ ಎಷ್ಟು ಖರ್ಚು ಮಾಡ್ತಿದೀವಿ ಅನ್ನೋ ಪಿಕ್ಚರ್ ಸಿಕ್ಕಿದ ಮೇಲೆ ನಮ್ಮ ಬಜೆಟ್ ನ ಸೆಟ್ ಮಾಡಬಹುದು. ಇದರಿಂದ ನಮಗೆ ಮಂತ್ ಸ್ಟಾರ್ಟಿಂಗ್ ಅಲ್ಲೇನೆ ಸೇವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದ್ರ ಜೊತೆಗೆ ನಮ್ಮ ನೆಸೆಸಿಟಿ ಹಾಗೂ ನಮ್ಮ ವಾಂಟ್ ಗಳಿಗೂ ಅಮೌಂಟ್ ನ ಅಲೋಕೇಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಈ ಬಜೆಟ್ ಅಲ್ಲಿ ನಾವು ಆಕ್ಚುಲಿ ಇನ್ಕಮ್ ಹಾಗೂ ಎಕ್ಸ್ಪೆನ್ಸ್ ನ ಕಂಪೇರ್ ಮಾಡಿ ಯಾವೊಂದು ಎಕ್ಸ್ಪೆನ್ಸ್ ನೆಸೆಸರಿ ಇರಲ್ಲ ಅದನ್ನ ಕಟ್ ಡೌನ್ ಮಾಡಿ ಎಷ್ಟು ಸೇವಿಂಗ್ಸ್ ಮಾಡಬಹುದು ಅಂತ ತಿಳ್ಕೊಳ್ಬಹುದು. ಇನ್ನು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳು ಅಡ್ವೈಸ್ ಮಾಡಿರೋ ಹಾಗೆ 50-30-20 ರೂಲ್ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಇನ್ಕಮ್ ನ 3 ಕ್ಯಾಟಗರಿನಲ್ಲಿ ನಾವು ಡಿವೈಡ್ ಮಾಡಬಹುದು. ಅಂದ್ರೆ 50% ಬಂದು ಎಸೆನ್ಷಿಯಲ್ ಕಾಸ್ಟ್ ಗೆ, ಅಂದ್ರೆ ಫುಡ್, ಎಲೆಕ್ಟ್ರಿಸಿಟಿ, ರೆಂಟ್, ಈ ತರ. 30% ಬಂದು ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸ್, ಅಂದ್ರೆ ಈಗ ಕ್ಲೋತಿಂಗ್, ಶಾಪಿಂಗ್ ಅಂಡ್ ಟ್ರಾವೆಲಿಂಗ್, ಈ ತರ. ಇನ್ನು 20% ಆಫ್ ದಿ ಇನ್ಕಮ್ ಬಂದು ಸೇವಿಂಗ್ಸ್ ಮಾಡಬೇಕು. ಇನ್ನು ಮೂರನೇದು ಬಂದು ಅನ್ನೆಸೆಸರಿ ಎಕ್ಸ್ಪೆನ್ಸ್ ನ ಕಟ್ ಮಾಡೋದು. ಸೊ ನೀವೇನಾದ್ರೂ ಸೇವ್ ಮಾಡಬೇಕು ಅಂತ ಯೋಚನೆ ಮಾಡಿ ₹1 ಸೇವ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ನಮ್ಮ ಮಾರ್ಕೆಟರ್ಸ್ಗೆ ಸೈಕಾಲಜಿ ಆಫ್ ಮನಿ ಬಂದು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನಮ್ಗೆ ನೀಡ್ ಇಲ್ಲ ಅಂತ ಅಂದ್ರೂ ನಮ್ಮ ಕೈಲಿ ಹೇಗೆ ಅವ್ರು ಪರ್ಚೇಸ್ ಮಾಡಿಸ್ಬೋದು, ಹೇಗೆ ಶಾಪಿಂಗ್ ಮಾಡಿಸ್ಕೋಬಹುದು ಅಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಟೆಂಪ್ಟೇಷನ್ ಎಲ್ಲಿದೆ ಹಾಗೂ ಅದನ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೋದು ಅಂತ ಕಲ್ತ್ಕೊಳ್ಬೇಕಾಗತ್ತೆ. ಹಾಗಂದ್ರೆ ನಾವು ಏನು ಪರ್ಚೇಸ್ ಮಾಡ್ಲೇಬಾರ್ದ ಅಂತ ಅಲ್ಲ, ನಾವು ಫೈನಾನ್ಷಿಯಲ್ ಫ್ರೀಡಮ್ ಹಾಗೂ ಲೈಫ್ ನ ಹೇಗೆ ಎಂಜಾಯ್ ಮಾಡಬೇಕು ಅನ್ನೋದ್ರಲ್ಲಿ ಬ್ಯಾಲೆನ್ಸ್ ನ ಇಟ್ಕೊಂಡಿರ್ಬೇಕಾಗತ್ತೆ. ಇನ್ನು ನಾಲ್ಕನೇದು ಬಂದು ಸ್ಟಾರ್ಟ್ ಸೇವಿಂಗ್ ಅರ್ಲಿ. ನಾವು ಯಾವತ್ತಿಂದ ಸೇವ್ ಮಾಡಬೇಕು ಅಂತ ಅಂದ್ರೆ ಇವತ್ತಿಂದಾನೇ ಸ್ಟಾರ್ಟ್ ಮಾಡಬೇಕು, ಇವಾಗಿನಿಂದಾನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂತಾರೆ. ಇವನು ನಮಗೆ ಒಂದು ಸ್ಮಾಲ್ ಅಮೌಂಟ್ ಬರ್ತಾ ಇದ್ರು ಅದರಲ್ಲಿ ಸ್ಮಾಲ್ ಪೋರ್ಷನ್ ಆಫ್ ದಿ ಅಮೌಂಟ್ ನಾವು ಇವತ್ತಿಂದ ಸೇವ್ ಮಾಡಿದ್ರೆ ನಮ್ಮ ಫ್ಯೂಚರ್ ಅಲ್ಲಿ, ನಮ್ಮ ರಿಟೈರ್ಮೆಂಟ್ ಏಜ್ ಅಲ್ಲಿ ನಾವು ಎಂಜಾಯ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಮ್ಮ ಸೇವಿಂಗ್ಸ್ ಹಾಗೂ ನಮ್ಮ ವೆಲ್ತ್ ನ ಇನ್ಕ್ರೀಸ್ ಮಾಡ್ಬೇಕಂತ ಅಂದ್ರೆ ನಾವು ತುಂಬಾ ಡಿಸಿಪ್ಲಿನ್ ಆಗಿರ್ಬೇಕಾಗತ್ತೆ. ಇನ್ನು ನಾವು ಬೇಗ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ನಾವು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿದಷ್ಟು
ಆದಷ್ಟು ನಮ್ಮ ಫೈನಾನ್ಷಿಯಲ್ ಫ್ರೀಡಮ್ ಕೂಡ ಬೇಗನೆ ಸಿಗುತ್ತೆ. ನೀವೇನಾದ್ರೂ ಟೀನೇಜರ್ ಆಗಿದ್ದು ಈ ವಿಡಿಯೋನ ನೋಡ್ತಾ ಇದ್ರೆ ದಟ್ಸ್ ವೆರಿ ಗುಡ್. ನೀವು ಆಲ್ರೆಡಿ ಸ್ಟೆಪ್ ನಂಬರ್ 1 ನಲ್ಲಿ ಇದ್ದೀರಾ. ನೀವೇನಾದ್ರೂ ಏಜ್ ಆಗಿದ್ದು ಇವಾಗ ಸೇವ್ ಮಾಡಬೇಕು ಅಂತ ಇದ್ರೆ ಎವ್ರಿ ಜರ್ನಿ ಸ್ಟಾರ್ಟ್ ಸಮ್ವೇರ್ ಅಂತ ಹೇಳ್ತಾರೆ. ಸ್ಟಾರ್ಟ್ ಮಾಡೋದೇ ಇಲ್ಲಿ ಒಂದು ದೊಡ್ಡ ಖುಷಿ. ಇನ್ನು 5ನೇದು ಬಂದು ಸೆಟ್ ಯೋರ್ ಪ್ರಯಾರಿಟೀಸ್. ನಮ್ಮ ಅನ್ನೆಸೆಸರಿ ಖರ್ಚುಗಳನ್ನ ನಾವು ಕಡಿಮೆ ಮಾಡ್ಬೇಕಂತಂದ್ರೆ ಫಸ್ಟ್ ನಮ್ಮ ಪ್ರಯಾರಿಟೀಸ್ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವುದು ನಮ್ಗೆ ತುಂಬಾ ಅವಶ್ಯಕತೆ ಇದೆ, ಯಾವುದು ನಮ್ಗೆ ನೀಡ್ ಇದೆ, ಯಾವುದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ನಾವು ತಿಳ್ಕೊಂಡು ನಮ್ಗೆ ಪರ್ಚೇಸ್ ಅದು ಅರ್ಜೆಂಟ್ ಇಲ್ಲ, ನೆಸೆಸರಿ ಇಲ್ಲ ಅಂತ ಅಂದ್ರೆ ಅದನ್ನ ನಾವು ಡಿಲೇ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ಸ್ಕೂಲಿಗೆ ಸೇರಿಸಬೇಕು, ಒಳ್ಳೆ ಎಜುಕೇಶನ್ ಕೊಡಬೇಕು, ಫೆಸಿಲಿಟೀಸ್ ಕೊಡಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದ್ರೆ ನೀವು ಅವರ ಎಜುಕೇಶನ್ ಸೇವಿಂಗ್ಸ್ಗೆ ಥಿಂಕ್ ಮಾಡಬೇಕಾಗುತ್ತೆ ಇನ್ಸ್ಟೆಡ್ ಆಫ್ ಥಿಂಕಿಂಗ್ ಅಬೌಟ್ ಅನ್ನೆಸೆಸರಿ ಎಕ್ಸ್ಪೆನ್ಸ್. ಹಾಗೂ ಇಲ್ಲಿ ಇನ್ನೊಂದೇನು ಅಂತ ಅಂದ್ರೆ ನಮ್ಮ ನೆಸೆಸಿಟಿ ಹಾಗೂ ಲಕ್ಸುರಿ ವಾಂಟ್ಸ್ ಅಂತ ಹೇಳ್ತಾರೆ. ಇನ್ನು ನೆಸೆಸಿಟೀಸ್ ಹಾಗೂ ವಾಂಟ್ ಅಂತ ಬಂದ್ರೆ ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ತರ ಇರುತ್ತೆ. ಈಗ ನನಗೆ ನೆಸೆಸಿಟಿ ಇರೋದು ಬೇರೆಯವ್ರಿಗೆ ವಾಂಟ್ ಆಗಿರುತ್ತೆ, ಬೇರೆಯವ್ರಿಗೆ ವಾಂಟ್ ಅಂತ ಇರೋದು ನನಗೆ ನೆಸೆಸಿಟಿ ಇರ್ಬೋದು. ಸೊ ಹಾಗಾಗಿ ನಮ್ಗೆ ಯಾವುದು ನೆಸೆಸರೀಸ್ ಅಂದ್ರೆ ಯಾವುದು ವಾಂಟ್ ಅಂತ ನಾವೇ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡ್ರೆ ನಮ್ಮ ಸ್ಪೆಂಡಿಂಗ್ ಹ್ಯಾಬಿಟ್ಸ್ ಅಲ್ಲೂ ಬದಲಾವಣೆಗಳಾಗುತ್ತೆ ಹಾಗೂ ನಾವು ಡಿಸಿಪ್ಲಿನ್ಡ್ ಆಗಿರೋಕೆ ಹೆಲ್ಪ್ ಆಗುತ್ತೆ. ಇನ್ನು 6ನೇದು ಬಂದು ಸೆಟ್ ಸೇವಿಂಗ್ ಗೋಲ್ಸ್. ಗೋಲ್ಸ್ ಬಂದು ನಮಗೆ ಸೇವ್ ಮಾಡೋದ್ರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಹಾಗೂ ಬೆಸ್ಟ್ ವೇ ಟು ಸ್ಟಾರ್ಟ್ ಅಂತ ಹೇಳ್ಬೋದು. ಇದರಲ್ಲಿ ಶಾರ್ಟ್ ಟರ್ಮ್ ಗೋಲ್ಸ್ ಅಂತ ನೋಡೋದಾದ್ರೆ ನಮಗೆ ಫ್ರೂಟ್ಸ್ ಬೇಗನೆ ಸಿಗೋದ್ರಿಂದ ತುಂಬಾ ಎಂಥೂಸಿಯಾಸ್ಟಿಕ್ ಆಗಿರ್ತೀವಿ. ಎಕ್ಸಾಂಪಲ್ ಹೇಳೋದಾದ್ರೆ ಟ್ರಿಪ್ ಹೋಗೋದಾಗಿರ್ಬೋದು, ಕಾರ್ ಪರ್ಚೇಸ್ ಮಾಡೋದು, ಎಮರ್ಜೆನ್ಸಿ ಫಂಡು ಈ ತರ. ಇನ್ನು ಲಾಂಗ್ ಟರ್ಮ್ ಗೋಲ್ಸ್ ಹೇಳೋದಾದ್ರೆ ಫ್ರೂಟ್ಸ್ ಲೇಟ್ ಆಗಿರೋದ್ರಿಂದ ಒಂದು ಪ್ಲಾನಿಂಗ್ ಬೇಕಾಗುತ್ತೆ. ಇನ್ನು ಪ್ರಾಪರ್ ಆದ ಗೋಲ್ ಇದ್ದು ಒಂದು ಒಳ್ಳೆ ಪ್ಲಾನ್ ಕೂಡ ಇದ್ರೆ ನಮ್ಮ ಸೇವಿಂಗ್ ಸಿಸ್ಟಮ್ಯಾಟಿಕ್ ಆಗಿ ಆಗ್ತಿರತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಾವು ಸೇವಿಂಗ್ ಮಾಡೋದ್ರಲ್ಲಿ ಕನ್ಸಿಸ್ಟೆಂಟ್ ಆಗಿದ್ರೆ ಎಂಥದೇ ಫೈನಾನ್ಷಿಯಲ್ ಕ್ರೈಸಿಸ್ ಬಂದ್ರೂ ನಾವು ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡಲು ನಮ್ಮ ಹತ್ರ ಧೈರ್ಯ ಮತ್ತು ಶಕ್ತಿನೂ ಇರುತ್ತೆ. ಇನ್ನು 7ನೇದು ಬಂದು ಪಿಕ್ ದಿ ರೈಟ್ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್. ಸೇವಿಂಗ್ ಅಂತ ಹೇಳೋದು ಒಂದು ಒಳ್ಳೆ ಹ್ಯಾಬಿಟ್, ಆದ್ರೆ ನಾವು ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡ್ತಿದ್ವಿ ಅನ್ನೋದ್ರ ಮೇಲೆ ನಮ್ಮ ಫೈನಾನ್ಷಿಯಲ್ ಸಿಚುವೇಶನ್ ಡಿಪೆಂಡ್ ಆಗಿರುತ್ತೆ. ಇದು ನಮ್ಮನ್ನ ಆಕಾಶಕ್ಕಾದ್ರೂ ಏರಿಸಬಹುದು, ಪಾತಾಳಕ್ಕಾದ್ರೂ ತಳ್ಬಹುದು. ಹಾಗಾಗಿ ಇದ್ರ ಮೇಲೆ ತುಂಬಾ ಗಮನ ಕೊಡ್ಬೇಕಾಗುತ್ತೆ. ಕೆಲವೊಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಯಾವುದು ಅಂತ ಅಂದ್ರೆ ಸೇವಿಂಗ್ ಅಕೌಂಟ್, ಫಿಕ್ಸ್ ಡೆಪಾಸಿಟ್ಸ್, ಸ್ಟಾಕ್ಸ್, ಬಾಂಡ್ಸ್, ರಿಯಲ್ ಎಸ್ಟೇಟ್, ಗೋಲ್ಡ್, ಈ ತರ ಇಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದು. ನಾವು ಲಾಂಗ್ ಟರ್ಮ್ ಗೋಲ್ ಇದ್ರೆ ಒಂದು ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಶಾರ್ಟ್ ಟರ್ಮ್ ಗೋಲ್ಸ್ ಇದ್ದಾಗ ಸೇವಿಂಗ್ ಅಕೌಂಟ್ ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಈ ತರದಲ್ಲಿ ಇಟ್ಕೊಳ್ಬಹುದು. ಸೊ ಫೈನಲಿ ಇಲ್ಲಿ ಏನ್ ಹೇಳ್ಬೇಕು ಅಂತ ಅಂದ್ರೆ ಮನಿ ಸೇವ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸೀಸ್ ಆಗಿರ್ಬೋದು, ವೆಲ್ತ್ ಕ್ರಿಯೇಟ್ ಮಾಡಕ್ ಆಗಿರ್ಬೋದು, ಒಂದು ಫೈನಾನ್ಷಿಯಲ್ ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಳಕ್ಕೆ, ಫೈನಾನ್ಷಿಯಲ್ ಫ್ರೀಡಮ್ಗೋಸ್ಕರ ನಾವು ಮನಿನ ಸೇವ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಯಾರು ಇನ್ನೂ ನೀವು ಸ್ಟಾರ್ಟ್ ಮಾಡಿಲ್ವೋ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ವೇಗೆ ಹೋಗೋಣ, ದಟ್ ಇಸ್ ಟಾಕ್ ಟು ಯೋರ್ ಫ್ಯಾಮಿಲಿ. ನಮ್ಮ ಫೈನಾನ್ಷಿಯಲ್ ಸಕ್ಸಸ್ಗೆ ಫ್ಯಾಮಿಲಿ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ನಮ್ಮ ಫೈನಾನ್ಷಿಯಲ್ ಗೋಲ್ಸ್ ಪ್ಲಾನ್ಸ್ ನ ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ಸ್ಪೌಸ್, ಪೇರೆಂಟ್ಸ್, ಚಿಲ್ಡ್ರನ್ಸ್ ಜೊತೆ ಡಿಸ್ಕಸ್ ಮಾಡಿದ್ರೆ ಒಂದು ಅಲೈನ್ ಆಗಿರ್ತೀವಿ ಅಂತ ಹೇಳ್ಬೋದು. ಇಲ್ಲ ಅಂತ ಅಂದ್ರೆ ಬಜೆಟ್ ಅಲ್ಲಿ ನಾವು ಅಲೈನ್ ಆಗಿರೋಕೆ ಸಾಧ್ಯ ಇಲ್ಲ. ನಮ್ಮ ಫೈನಾನ್ಷಿಯಲ್ ಕ್ರೈಸಿಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ನ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಡಿಸ್ಕಸ್ ಮಾಡಿದ್ರೆ ಎಲ್ಲರೂ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಂದ ಎಲ್ರಿಗೂ ವರ್ಕ್ ಆಗುವಂತೆ ಪ್ಲಾನ್ ಮಾಡಿ ಬಜೆಟ್ ನ ನೀಟಾಗಿ ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಇದು ಕೆಲವೊಂದು ಸಿಂಪಲ್ ಅಂಡ್ ಈಸಿ ವೇ ಟು ಸೇವ್ ಯೋರ್ ಮನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನು ಇಂಟ್ರೆಸ್ಟಿಂಗ್ ಅನ್ಸ್ತು, ಏನು ಹೊಸದನ್ನ ಕಲ್ತ್ರಿ, ಇದ್ರ ಜೊತೆಗೆ ನಿಮ್ಗೆ ಯಾವ ಟಾಪಿಕ್ ಮೇಲೆ ನಾವು ವಿಡಿಯೋ ಮಾಡಬೇಕು ಅಂತ ನಮ್ಗೆ ಕಾಮೆಂಟ್ಸ್ ನಲ್ಲಿ ತಿಳಿಸಿ. ಹಾಗೂ ಇನ್ನೂ ಯಾರು ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಈ ವಿಡಿಯೋಗೆ ಲೈಕ್ ಮಾಡಿ. ನಾನು ರಮ್ಯಾ ಪೂವಯ್ಯ, ಥ್ಯಾಂಕ್ ಯು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.